ನಾಟಿ ಮಾಡಿದ ತಕ್ಷಣ ನೀವು ಸೊಪ್ಪುಗಳಲ್ಲೇ ಆದಾಯ ಮಾಡಿದೆ, ನಂಗೆ ಖರ್ಚು ಅದ್ರಲ್ಲೇ ಬಂದ್ಬಿಡ್ತು ಅಂತ ಹೇಳಿದ್ರಲ್ವಾ? ಹೌದೌದು, ಖರ್ಚೆಲ್ಲ ಅದ್ರಲ್ಲಿ ಬಂತು. ಆಮೇಲೆ ಇನ್ನೊಂದ್ ಬೆಳೆ ಮಾಡ್ಬೇಕಂತ ಮಾಡಿದ್ರೆ ಮಾಡಿದ್ಮೇಲೆ ಇವಾಗ ಚಾಮಂತಿ ಲೈಟಿಂಗ್ ಕೊಟ್ಟಿದ್ದೀಗ ಚಾಮಂತಿ ಬದಲು ಬಾಳೆ ಗಿಡ ಫಾಸ್ಟ್ ಆಗಿ ಬೆಳೆದು ಆದ್ರೆ ಅದು ನೋಡಿ ಇಲ್ಲಿ ನೋಡಿದ್ರಲ್ಲ, ಬರೀ ಮಲ್ಚಿಂಗ್ ಪೇಪರ್ ಒಂದ್ ಹಾಕಿಲ್ಲ ಅಷ್ಟೇ, ಇನ್ನೆಲ್ಲಾನು ಗೊಬ್ಬರ ಎಲ್ಲ ಸೇವ್ ಮಾಡಿ ಬೆಡ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಇದಕ್ಕೆ ನೋಡಿ ವ್ಯತ್ಯಾಸ ಯಾವ ತರ ಇದೆ ಅಂತ ಇಲ್ಲಿ ಈ ಕಡೆ ಗಮನಿಸೋದು ಮತ್ತೆ ಈ ಕಡೆ ಅಜಗಜಾಂತರ ವ್ಯತ್ಯಾಸ. ನಮಸ್ಕಾರ, ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಅದ್ಭುತವಾದ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ನೋಡಬಹುದು ಬಾಲರಾಜ್ ಅಂತೇಳಿ, ಬಾಲಕೃಷ್ಣ ಬಾಲಕೃಷ್ಣ ಅಂತ ಫಾರ್ಮರ್. ನೀವು ನೋಡಿರ್ಬೇಕು, ಅಂದ್ರೆ ಲಾಸ್ಟ್ 2 months ಬ್ಯಾಕ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಬಾಳೆ ಗಿಡ ಕೃಷಿನಲ್ಲಿ ಮಲ್ಚಿಂಗ್ ಪೇಪರ್ ಮಾಡಿ ಇಂಟರ್ ಕ್ರಾಪ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ರು. ಅದೇ ವಿಡಿಯೋದಲ್ಲಿ ಈಗ ಮುಂದುವರಿದ ಭಾಗ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದುವರಿದ ಭಾಗದಲ್ಲಿ ಹೂ ಬಂದಿದೆ. ಈಗ ಇಳುವರಿ ಯಾವ ರೀತಿ ಇದೆ, ಹೇಗೆ, ಮತ್ತು ಅದರಿಂದ ಏನಾದ್ರೂ ಇವರಿಗೆ ವರ್ಕೌಟ್ ಆಗಿದೆ, ಯಾವ ಬೆಳೆಗೆ ಯಾವ ಸಪೋರ್ಟ್ ಆಗಿ ಏನ್ ಕೆಲಸ ಮಾಡಿದೆ ಎಲ್ಲಾನು ಇರುವಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋ ನೀವು ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಇದರಿಂದ ಅಂತರ್ ಬೆಳೆನಲ್ಲಿ ಅಂದ್ರೆ ಮಿಶ್ರ ಕೃಷಿನಲ್ಲಿ ಯಾವ ರೀತಿ ರೈತರಿಗೆ ಆದಾಯ ಬರುತ್ತೆ. ನಮಸ್ಕಾರ ಬಾಲಕೃಷ್ಣ ಅವರಿಗೆ. ನೋಡಿ ಇಲ್ಲಿ ನಮ್ಮ ಪ್ರೋಗ್ರೆಸಿವ್ ಫಾರ್ಮರ್ಸ್ ಬಾಲಕೃಷ್ಣ ಅವ್ರ ಜೊತೆಗೆ ಇವರು ಗೊತ್ತಿರ್ಬೇಕಲ್ಲ, ಅರುಣ್ ಕುಮಾರ್ ಸಾಹೇಬ್ರು. ಸರ್ ನಿಮ್ಗೂ ನಮಸ್ಕಾರ. ನಮಸ್ಕಾರ. ಮತ್ತೆ ಹಿಂದ್ಗಡೆ ರಾಧಾಕೃಷ್ಣ ಅವರು ಇದ್ದಾರೆ. ಮತ್ತೆ 3 ಪ್ರೋಗ್ರೆಸಿವ್ ಫಾರ್ಮರ್ಸ್, ಯೂತ್ ಫಾರ್ಮರ್ಸ್ ನಮ್ಮ ಚಾನೆಲ್ಗೆ ಬೇಕಾದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸರ್ ಈಗ ಬಾಲಕೃಷ್ಣ ಅವರಿಗೆ ಕ್ವಶನ್. ಸರ್ ಅದೇ ಈಗ ಲಾಸ್ಟ್ ಟೈಮ್ ವಿಡಿಯೋ ಕೊಟ್ಟಿದ್ರಿ ನಮ್ಗೆ, ಅಂದ್ರೆ ವಿಡಿಯೋ ಪೇಪರ್ ಹಾಕ್ತಾ ಇರ್ಬೇಕಾದ್ರೆ ಯಾವ ರೀತಿ ಆಗ್ತಾ ಇದ್ರಿ ಏನಂತ, ಸೇವಂತಿ ಹಾಕೋದಿಕ್ಕೆ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ಹೇಳಿದ್ರಿ ನೀವಲ್ವಾ? ಸರ್ ಈಗ ಸೇವಂತಿ ಬಂದಿದೆ ಹಾರ್ವೆಸ್ಟ್ಗೆ, ನಿಮ್ಗೆ ಕೃಷಿ ಹೇಗೆ ಏನ್ ಅನಿಸ್ತಾ ಇದೆ ಸರ್? ಎಷ್ಟು ದಿನ ಆಯ್ತು ಪೇಪರ್ ಹಾಕಿ? 2 ತಿಂಗಳಾಯ್ತು ನಮ್ದು. 2 ತಿಂಗಳಾಯ್ತು. ನಾವು ಇನ್ನ ಚೆನ್ನಾಗಿ ಬೆಳೆ ಮಾಡ್ಬೇಕು ಅನ್ಕೊಂಡಿದ್ರೆ ಸ್ವಲ್ಪ ಲೈಟಿಂಗ್ ಕೊಟ್ಟಿದ್ದಕ್ಕ ಬಾಳೆ ಗಿಡಕ್ಕ ಪೇಪರ್ ಮಂಚಿಂಗ್ ಪೇಪರ್ ಎಲ್ಲ ಮಾಡಿ ಲೈಟಿಂಗ್ ಕೊಟ್ಟಿದ್ದಕ್ಕ ಇದಕ್ಕನ ಫಾಸ್ಟ್ ಆಗಿ ಬಾಳೆ ಗಿಡನೇ ಡೆವಲಪ್ಮೆಂಟ್ ಆಗ್ಬಿಡ್ತು. ಬಾಳೆ ಗಿಡನೇ ಚೆನ್ನಾಗಿದೆ ಈಗ ಅಲ್ವಾ? ಚೆನ್ನಾಗಿದೆ ಬಾಳೆ ಗಿಡ. ಈಗ 50% ಶಾಮಂತಿನೂ ಬಂದಿದೆ. ಈಗ ನೆರಳಲ್ಲಿ ಹಾಕಿರೋದಕ್ಕೆ ಸ್ವಲ್ಪ ಗಿಡನು ಏನೋ ಹೈಟ್ ಆಗ್ಬಿಟ್ಟಂಗಿದೆಲ್ಲ. ಗಿಡ ಹೈಟ್ ಬಂದಿದೆ, ಅದು ಕ್ವಾಲಿಟಿ ಇದೆ. ಹೂವ ಕ್ವಾಲಿಟಿ, ಇಳುವರಿ ಕಡಿಮೆ ಇದೆ. ಹೂವ ಕ್ವಾಲಿಟಿ ಮಾತ್ರ ಕ್ವಾಲಿಟಿ ಮಾತ್ರ ನಂಬರ್ 1 ಕ್ವಾಲಿಟಿ ಇದೆ. ಇದು ಸೆಲೆಕ್ಟ್ ಯಾವ್ದು ಮಾಡಿದ್ರೆ? ಇದು ಸೇವಂತಿ ಮಾಡೋದಕ್ಕೆ ಗಿಡ ಸೇವಂತಿ ಯಾವ ವೆರೈಟಿ ಹಾಕಿದ್ದೀರಾ? ಇದು ಐಶ್ವರ್ಯ ಹಾಕಿದ್ದೆ. ಐಶ್ವರ್ಯ ಅಲ್ವಾ? ಈಗ ಆ ಕಡೆ ಸೆಂಟೆಲ್ ಹಾಕಿದ್ದೀರಾ, ಅದು ಮಾಡಿದ್ರಲ್ವಾ? ಹೌದು, ಸೆಂಟೆಲ್ ಅದ ವೀಟ್ ಬರಲ್ಲ, ಸ್ವಲ್ಪ ವೀಕ್ ಐತೆ ಗಿಡ. ಇದು ಐಶ್ವರ್ಯನೋ ಮಾಮೂಲಿ ಆಗೈತೆ, ಗಿಡ ಹೂವು ಎಲ್ಲ ಮಾಮೂಲಿ ಬಂದೈತೆ, ಇಳುವರಿ ಕಡಿಮೆ ಐತೆ. ಅಂದ್ರೆ ಈಗ ನೀವು ಮುಂಚೆ ಬಾಳೆ ಕೃಷಿ ಮಾಡ್ಬೇಕಾದ್ರೆ ಅದೇ ಗಿಡ ನಾಟಿ ಮಾಡಿದ ತಕ್ಷಣ ನೀವು ಸೊಪ್ಪುಗಳಲ್ಲೇ ಆದಾಯ ಮಾಡಿದೆ, ನಂಗೆ ಖರ್ಚು ಅದ್ರಲ್ಲೇ ಬಂದ್ಬಿಡ್ತು ಅಂತ ಹೇಳಿದ್ರಲ್ವಾ? ಹೌದೌದು, ಖರ್ಚೆಲ್ಲ ಅದ್ರಲ್ಲಿ ಬಂತು. ಆಮೇಲೆ ಇನ್ನೊಂದ್ ಬೆಳೆ ಮಾಡ್ಬೇಕಂತ ಮಾಡಿದ್ರೆ ಮಾಡಿದ್ಮೇಲೆ ಇವಾಗ ಚಾಮಂತಿ ಲೈಟಿಂಗ್ ಕೊಟ್ಟಿದ್ದೀಗ ಚಾಮಂತಿ ಬದಲು ಬಾಳೆ ಗಿಡ ಫಾಸ್ಟ್ ಆಗಿ ಬೆಳೆದು ಬಿಡ್ತು. ಅದರಿಂದ ಚಾಮಂತಿ ಸ್ವಲ್ಪ ವೀಕ್ ಆಯ್ತು. ಏನೋ ಒಂದು 50% ಆಗಿದೆ. ಇವಾಗೂ ಇರೋ ಹೂವು ಚೆನ್ನಾಗಿ ಕ್ವಾಲಿಟಿ ಬಂದಿದೆ, ನೆರಳಿಗೆ ಕ್ವಾಲಿಟಿ ಬಂದಿದೆ. ಈಗ ಬಾಳೆ ಗಿಡಕ್ಕೆ ಎಷ್ಟು ಏಜ್ ಆಗಿದೆ? ಬಾಳೆ ಗಿಡಕ್ಕೆ 6 ತಿಂಗಳಾಗಿದೆ. ಈಗ ಎಕ್ಸಾಕ್ಟ್ ಆಗಿ 6 ತಿಂಗಳು. ಇನ್ನು 6 ತಿಂಗಳಿಗೆ ಇದು ಗೊನೆಗಳು ಬರೋದಲ್ವಾ? 5 ತಿಂಗಳಿಗೆಲ್ಲ ಬಂದ್ಬಿಡ್ತೈತೆ. 5 ತಿಂಗಳಿಗೆ ಬರುತ್ತೆ. 5 ತಿಂಗಳಿಗೆ ಇವಾಗ ಸಾಮಾನ್ಯವಾಗಿ ಬಾಳೆ ಕೃಷಿ ಮಾಡಿದ್ರೆ ಇನ್ಕಮ್ ಕಾಯ್ಕೊಂಡಿದ್ರೆ ನೀವು ಲಾಸ್ಟ್ ವರ್ಗು ಇನ್ನ 5 ತಿಂಗಳು ಆದ್ಮೇಲೆ ನಿಮ್ಗೆ ಇನ್ಕಮ್ ಆದಾಯ ಬರ್ತಾ ಇದ್ದಲ್ವಾ? ಈಗ ಹೂಗಳಲ್ಲೇನೆ ನಿಮ್ಗೆ ಆದಾಯ ಪ್ರಾರಂಭ ಆಗಿದೆ. ಫಸ್ಟ್ ಸೊಪ್ಪುಗಳಲ್ಲಿ ಮಾಡಿದ್ರಲ್ವಾ? ಸೊಪ್ಪಲ್ಲಿ ಮಾಡಿದೀನಿ. ಇವಾಗ ಯಾವ್ದೋ ಒಂದು ಅದು ಖರ್ಚೆಲ್ಲ ಹೋಗಿ ನಮ್ಗೂ ಏನೋ ನಮ್ ಕೂಲಿ ಬಡ ಸಿಗ್ತದೆ. ಆಮೇಲೆ ಬಾಳೆ ಗಿಡ ಬಂದಿದ್ದು ಸ್ವಲ್ಪ ಲಾಭ. ಸರ್ ನೀವು ಎಷ್ಟು ಪ್ರದೇಶದಲ್ಲಿ ಬಾಳೆ ಗಿಡ ಹಾಕಿರೋ ಒಟ್ಟು? ಇದು ನಾವು 1.25 ಎಕರೆ ಮಾಡಿದ್ವಿ ಬಾಳೆ ಗಿಡ. 1.25 ಎಕರೆನಲ್ಲಿ ಈಗ ಪ್ರಾರಂಭ ಅಂದ್ರೆ ಮಲ್ಚಿಂಗ್ ಪೇಪರ್ ಮಾಡೋದು ಎಷ್ಟು ಪ್ರದೇಶದಲ್ಲಿ ಮಾಡಿ? 1 ಎಕರೆ ಮಾಡಿದ್ದೀರಿ. 3/4 ಎಕರೆ ಹಂಗೆ ಓಪನ್ ಫೀಲ್ಡ್ ಬಾಳೆ ಗಿಡ ಇದೆ. ನಮ್ಮ ವೀಕ್ಷಕರು ಇನ್ನೊಂದು ಗಮನಿಸಿ, ನಿಮ್ಗೆ ಆಮೇಲೆ ಡಿಫ್ರೆನ್ಸ್ ತೋರಿಸ್ತೀನಿ. ಪೇಪರ್ ಹಾಕಿ ಮಾಡಿರೋದು ಮತ್ತೆ ಅವರು ಇಂಟರ್ ಕ್ರಾಪ್ ಪೇಪರ್ ಲೈಟಿಂಗ್ ಹಾಕಿ ಡಿಫ್ರೆನ್ಸ್ ಓಪನ್ ಫೀಲ್ಡ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ ಇವಾಗ ನೋಡಬಹುದು ನೀವು. ಅದೇ ತೋರಿಸ್ತೀವಿ ಅದನ್ನ. ಸ್ವಲ್ಪ ನೀವು ಅದಕ್ಕೆ ಹೇಳಿದ ಕೊನೆವರೆಗೂ ನೋಡ್ರಿ, ಇಂಟ್ರೆಸ್ಟ್ ಆಗಿರುತ್ತೆ ಅಂತ. ಪೇಪರ್ ಹಾಕಿ ಮಾಡಿರೋದಕ್ಕೆ ಮತ್ತೆ ಪೇಪರ್ ಹಾಕದೆ ಮಾಡಿರೋದಕ್ಕೂ ವ್ಯತ್ಯಾಸ 2 ತೋರಿಸ್ತೀವಿ. ಅದನ್ನ ನೀವು ಗಮನಿಸಬಹುದು ಅಲ್ಲ ಸರ್? ಈಗ ಗೊಬ್ಬರಗಳು ಎಲ್ಲ ಕೊಟ್ಟು, ಈ ಗೊಬ್ಬರಕ್ಕೆಲ್ಲ ಕೊಟ್ಟಿದ್ದೀವಿ. ಅದೇ ಲೈಟಿಂಗ್ ಕೊಟ್ಟಿಲ್ಲ, ಮಲ್ಚಿಂಗ್ ಪೇಪರ್ ಹಾಕಿಲ್ಲ. ಮೇನ್ ಮಲ್ಚಿಂಗ್ ಪೇಪರ್ ಹಾಕಿಲ್ಲ ನೀವು ಅಲ್ವಾ? ಲೈಟಿಂಗ್ ಪೇಪರ್ ಗೆ ತೇಡ ಏನಿದೆ ಅಂತ ನೀವು ನೋಡಬಹುದು, ಡಿಫ್ರೆನ್ಸ್ ಏನಿದೆ ಅಂತ. ಸರ್ ಹೂಗ್ಲೂ ಈಗ ಪ್ರಾರಂಭ ಆಗಿದೆ. ಎಷ್ಟು ಕೊಯ್ಲು ಮಾಡಿದ್ರಿ ಸರ್? 2 ಕೊಯ್ಲು ಮಾಡಿದ್ವಿ ಸರ್. 2 ಕೊಯ್ಲು ಹೂವು ಹಾರ್ವೆಸ್ಟ್ ಮಾಡಿದ್ದೀರಾ? ಬೆಲೆಗಳು ಚೆನ್ನಾಗಿದೆ ಅಲ್ಲ ಇವಾಗ? ಬೆಲೆ 150-160 ಹೋಗ್ತಾ ಇದೆ ಸರ್. ಅಷ್ಟಿದ್ರೆ ಪರವಾಗಿಲ್ಲ ಅನ್ಸುತ್ತೆ. ಈಗ ಅದನ್ನೇ ನಂಬಿಕೊಂಡು ಮಾಡೋದಕ್ಕಿಂತ ಇವಾಗ ಇದ್ರಲ್ಲೂ ನಿಮ್ಗೆ ಈ ತರ ಆದಾಯ ಬರ್ತಾ ಇದೆ. 2 ಕೊಯ್ಲಿಗೆ 30,000 ಇವಾಗ ಆಗಿದೆ.
ಇನ್ನ ಐತೆ ನಮ್ದು ಹೂವು. ಸ್ವಲ್ಪ ಮಲ್ಚಿಂಗ್ ಪೇಪರ್ ಮಾಡೋದಕ್ಕೆ ಗೊಬ್ಬರಗಳು ಸಾಮಾನ್ಯವಾಗಿ ಅದು ಬಾಳೆ ಗಿಡಕ್ಕೂ ಆಗುತ್ತೆ. ಅದಕ್ಕೆ ಎಲ್ಲ ಎಷ್ಟು ಖರ್ಚು ಮಾಡಿದೆ ಸರ್ ಅಂದಾಜು ನೀವು? ಬಾಳೆ ಗಿಡ ಖರ್ಚಲ್ಲೇ ನಾವು ಇದು ಮಲ್ಚಿಂಗ್ ಪೇಪರ್ ಮಾಡಿದ್ದು, ಆಮೇಲೆ ಬಾಳೆ ಗಿಡ ಹಾಕಿದ ನೀರೇ ಗೊಬ್ಬರ ಎಲ್ಲ ಸೇರಿ ಅದ್ರಲ್ಲಿ ಇದು ಬೆಳಿಬೇಕಂತ ನಾವು ಮಾಡಿರೋದು ಶಾಮಂತಿ. ಅದು ಬೆಳೆದಿಕ್ಕೇನು ನಮ್ಗೇನು ಲಾಸ್ ಏನಿಲ್ಲ. ಯಾವ್ದು ಇವಾಗ ಹೂವು ಕೊಯ್ತೈತೆ, ಅದರಲ್ಲಿ ನಮ್ದು ಏನೋ ಕಷ್ಟ ಸಿಕ್ಕುತ್ತೆ, ಏನು ಲಾಸ್ ಏನಾಗಿಲ್ಲ. ಲಾಸ್ ಏನೂ ಆಗಿಲ್ಲ. ಇಲ್ಲ. ಹೌದು ಸರ್. ಬಾಳೆ ಗಿಡನೂ ನೋಡಿ ಸರ್ ಚೆನ್ನಾಗೇ ಇದೆ, ತುಂಬಾ ಚೆನ್ನಾಗಿದೆ. ಈಗ ಅಲ್ಲಿ ಕೆಳಗಡೆ ನೋಡಿದ್ರೆ 3/4 ಎಕರೆನಲ್ಲಿ ಅದಕ್ಕೆ ಎಲ್ಲ ಒಂದೇ ಸಲ ಗಿಡ ನಾಟಿ ಹೌದೌದು. ಇದಕ್ಕ ನಾವು ಮುಂಚೆನೆ ನಾಟಿ ಮಾಡಿದ್ದೀರಿ. ಒಂದು 15 ದಿವಸ ಮುಂಚೆ ಮಾಡಿ, 15 ದಿವಸ ಹಿಂದೆ ಮಾಡಿ, ಹಿಂದೆ ಮಾಡಿರೋದು ಹಿಂದೆ ಮಾಡ್ತೀನಿ. ಚೆನ್ನಾಗಿದೆ. ಅದೇ ನೋಡಿದೆ ನಾನು, ಎಷ್ಟು ಚೆನ್ನಾಗಿದೆ ಅಂದ್ರೆ ಗಿಡ. ಅದಕ್ಕೆ ಈ ಗೊಲೆಗಳೆಲ್ಲ ಹಂಗೆ ಬರುತ್ತೆ, ಇಳುವರಿನೆಲ್ಲ ಹಂಗೆ ಬರುತ್ತೆ. ಡಿಫ್ರೆನ್ಸ್ ಇದರಲ್ಲಿ 20 kg ಬಂದಿರೋದ್ರಲ್ಲಿ 10 kg ಬರುತ್ತೆ, ಆ ತರ ಇದೆ. ಅದೇ ಆ ತರ ಇದೆ. ಹೂವನು ಅಷ್ಟೇ ನೋಡಿ, ಕ್ವಾಲಿಟಿ ಹೆಂಗಿದೆ ಅಂತ ಫಸ್ಟ್ ಕ್ಲಾಸ್ ಆಗಿದೆ. ಕಲರ್ ನೆರಳಲ್ಲಿ ಇರೋದ್ರಿಂದ ಕಲರ್ ಶೇಡ್ ಆಗಿಲ್ಲ. ಹೌದು. ಇದ್ರಲ್ಲಿ ಏನೇನು ಸೊಪ್ಪುಗಳು ಬೆಳೆದಿರಿ ಸರ್ ಮಧ್ಯೆ ಮಿಡ್ಲಲ್ಲಿ? ನಾವು ಫಸ್ಟ್ ಸಬ್ಬಕ್ಕಿ ಪಾಲಕಿ ಬೆಳೆದಿರಿ. ಈಗ ತಿರ್ಗಾ ಪಾಲಕಿ ಇನ್ನೊಂದು ಬ್ಯಾಚು ಹೂ ಗಿಡ ಹಾಕಿದ್ಮೇಲೆ ತಿರ್ಗಾ ಹಾಕಿದಿರಿ. ಇನ್ನೇನು ನಿಮ್ಗೆ ಗಿಡ ಇದು ಬೆಳೆದ್ಬಿಟ್ರದ್ರಿಂದ ಇನ್ನೇನು ಮಾಡಕ್ಕಾಗಲ್ವಲ್ಲ, ಬೆಳೆದ ಇದೇ ಫೈನಲ್ ಅಷ್ಟೇ. ಹೆಂಗೋ ನೀವು ಮಾಡಿರೋ ಖರ್ಚಲ್ಲಿ ಈಗ ಅಂದಾಜು ಈಗ ಮಾಡಿರೋ ಬಾಳೆ ಗಿಡಕ್ಕೆ ಮಾಡಿರ್ತಕ್ಕಂಥ ಖರ್ಚೆಲ್ಲಾನು ಇಂಟರ್ ಕ್ರಾಪ್ ಅಲ್ಲೇ ಬಂದ್ಬಿಟ್ಟಿದೆ ಅಲ್ವಾ ಸರ್? ಬಂದ್ಬಿಟ್ಟಿದೆ. ಇನ್ನ ಬರ್ತಕ್ಕಂಥದ್ದು ಬಾಳೆ ಗಿಡದಲ್ಲಿ ಬರ್ತಕ್ಕಂಥದ್ದು ಏನೆಲ್ಲ ಫುಲ್ ಲಾಭನೇ. ಇನ್ನ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡೋದು. ಈಗ ಬಾಳೆ ಗಿಡನೂ ಇದು 100% ನನ್ಗೆ ಗೊತ್ತಿರೋ ಪ್ರಕಾರ ಒಳ್ಳೆ ಸೀಸನ್ಗೆ ಬರುತ್ತೆ, ರೇಟ್ಗಳು ಚೆನ್ನಾಗಿರುತ್ತೆ ಇದು ಅಂತ ಅನ್ಕೊಂತೀನಿ. ಸೀಸನ್ ನಾವು ಸೀಸನ್ಗೆ ಆಗಿರೋದು, ಬೆಳೆನೂ ಹಂಗೆ ಇದೆ. ನಾವು ಮಾಡಿದಕ್ಕ ಹೂಗಿಡಕಂತ ಮಾಡಿದ್ದು, ಅದು ಬಾಳೆ ಗಿಡ ಏನೋ ಚೆನ್ನಾಗಿ ಬಂದಿದೆ. ಸರ್ ಈಗ ಬಾಳೆ ಗಿಡ ತುಂಬಾ ಚೆನ್ನಾಗಿದೆ. ಯಾವ್ದು ಒಂದೇ ಒಂದು ರೋಗ ಇಲ್ಲ, ಒಂದು ಅಣ್ಣೆ ಇಲ್ಲ ಗಮನಿಸಬಹುದಿಲ್ಲ. ಇದನ್ನ ಈ ತರ ಮೇಂಟೈನ್ ಮಾಡೋದಕ್ಕೆ ಔಷಧಿಗಳು ಏನಾದ್ರು ಸ್ಪ್ರೇ ಮಾಡಿದ್ರ ಸರ್? ಇವಾಗ ನಾವು ಏನು ಇದುವರೆಗೂ ಏನೋ ಒಂದು ಔಷಧಿ ಸ್ಪ್ರೇ ಮಾಡಿಲ್ಲ. ಒಂದೇ ಒಂದು ಔಷಧಿ ಸ್ಪ್ರೇ ಮಾಡಿಲ್ಲ. ಔಷಧಿ ಕೂಡ ಬಾಳೆ ಗಿಡಕ್ಕಂತ ಸ್ಪ್ರೇ ಮಾಡಿರಲಿಲ್ಲ. ಅಂದ್ರೆ ಬರೀ ಇದ್ರಲ್ಲಿ ಬೆಡ್ ಪ್ರಿಪರೇಷನ್ ಗೊಬ್ಬರ ಅದು ಇದು ಕೊಟ್ಟಿದ್ದೀವಿ. ಏನ್ ಬೇಕಾದಕ್ಕೆ 19 ಗೊಬ್ಬರ, DAP ಅಷ್ಟೇ ಮಾಡಿದಿರಿ. ಅಷ್ಟು ಇನ್ನೇನ್ ಬೇರೆ ಏನೇನ್ ಮಾಡಿಲ್ಲ. ನಾಟಿ ಗೊಬ್ಬರ ಹಾಕಿದೀವಿ. ನೀರಾವರಿ ವಿಚಾರಕ್ಕೆ ಎಲ್ಲ ಸ್ಪ್ರಿಂಕ್ಲರ್ ಮಾಡಿದ್ರಲ್ವ? ಸ್ಪ್ರಿಂಕ್ಲರ್ ಮಾಡಿದ್ವಿ ನಾವು. ಇದು ಹೂವು ಕ್ವಾಲಿಟಿ ಇರಬೇಕು, ಹೂ ಮೇಲೆ ಸೀಡೆ ಅದು ಇದು ಬರ್ದಿರುತ್ತೆ ಅಂತ ಹೇಳ್ಬಿಟ್ಟು ಸ್ಪ್ರಿಂಕ್ಲರ್ ಮಾಡಿದಿರಿ. ಸ್ಪ್ರಿಂಕ್ಲರ್ ಇದು ಬೇರ್ಗೇನೂ ಅನುಕೂಲ ಇದೆ, ಯಾಕಂದ್ರೆ ಬಾಳೆ ಗಿಡದ ಬೇರು ಮಾಮೂಲಿ ಕ್ರಾಪ್ ತರ ಒಂದೇ ಹತ್ರ ಇರಲ್ಲ, ಅದು ಬೈಲೆಲ್ಲ ಬರುತ್ತಲ್ವಾ. ಈ ಸ್ಪ್ರಿಂಕ್ಲರ್ ಮಾಡೋದ್ರಿಂದ ಬಾಳೆ ಗಿಡಕ್ಕೂ ಅನುಕೂಲ ಆಯ್ತು. ಹೌದು, ಬಾಳೆ ಗಿಡಕ್ಕೆ ಅನುಕೂಲ ಆಯ್ತು. ಅದಕ್ಕೆ ಬೆಳೆ ಚೆನ್ನಾಗಿ ಬಂದಿದೆ. ಬೆಡ್ ಪ್ರಿಪರೇಷನ್ಗೆ ನೀವು ಹೇಳಿದ್ರೆ ಅವಾಗ ನಮ್ಮ ವಿಡಿಯೋ ನೋಡ್ಲಿ ವೀಕ್ಷಕರು, ಸ್ಟಾರ್ಟಿಂಗ್ ಅಲ್ಲಿ ಹಾಕಿರ್ತೀನಿ. ಅದು ಅಷ್ಟೇನ ಗೊಬ್ಬರ ಕೊಟ್ಟಿದ್ದ ಇಲ್ಲ ಡ್ರಿಪ್ ಅಲ್ಲಿ ಏನಾದ್ರು ಕೊಟ್ಟಿದ್ರ ಸರ್? ಏನ್ ಕೊಟ್ಟಿಲ್ಲ ಬಾಳೆ ಗಿಡಕ್ಕೆ. ಇವಾಗ ಏನು ಕೊಟ್ಟಿಲ್ಲ. ಫಸ್ಟ್ ನಾವು ಭೂಮಿಗೆ ಏನ್ ಹಾಕಿದಿರೋ ಮಂಚಿನ ಪೇಪರ್ ಮಾಡಿದಾಗ ಅಷ್ಟೇ ಗೊಬ್ಬರ ಇದುವರೆಗೂ ಇದೆ. ನಾನು ಅವಾಗಿಂದ ಏನು ಕೊಟ್ಟಿಲ್ಲ. ಇವಾಗ ತಿರ್ಗಾ ಕೊಡ್ಬೇಕು ಬಾಳೆ ಗಿಡಕ್ಕೆ ಅಂತ ನಮ್ಮ ವೀಕ್ಷಕರು ನೋಡಿ ಎಲ್ಲ ಗಮನಿಸಿ ನೋಡಿ. ಒಂದೇ ಒಂದು ಕಾಯಿಲೆ ಅನ್ನೋದಿದೆ ನೋಡಿ, ಕೆಮಿಕಲ್ ಸ್ಪ್ರೇ ಇಲ್ಲ, ಕೆಮಿಕಲ್ ಗೊಬ್ಬರ ಇಲ್ಲ, ಅಷ್ಟು ನೀಟಾಗಿ ಬಂದಿದೆ. ಬೆಡ್ ಪ್ರಿಪರೇಷನ್ಗೆ ನಮ್ಮ ವಿಡಿಯೋದಲ್ಲಿ ತೋರಿಸಿದ್ವಿ. ಇದು ಪಾರ್ಟ್ 2 ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಬೆಡ್ ಪ್ರಿಪರೇಷನ್ ಮಾಡಿದ್ರು, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವಾಗ ನಾವು ವಿಡಿಯೋ ಮಾಡಿದಾಗ ಎಷ್ಟು ತಿಂಗಳು ಗಿಡ ಆಗಿತ್ತು ಸರ್? ಅದು ಈ ಬಾಳೆ ಗಿಡ 3 ತಿಂಗಳಾಗಿತ್ತು. 3 ತಿಂಗಳ ಗಿಡ ಆಗಿತ್ತು ಸರ್. 3 ತಿಂಗಳು, ಇನ್ನೂ ಚಿಕ್ಕ ಗಿಡ ಅವಾಗ ನಾವು ವಿಡಿಯೋ ಮಾಡಿದ್ದವಾಗ. ಇದರಿಂದ ಈ ತರ ಮಿಶ್ರ ಕೃಷಿನಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ ಅಂತ ತೋರ್ಸೋದಕ್ಕೆ ಇವರು ಬೆಸ್ಟ್ ಎಕ್ಸಾಂಪಲ್ ಅಲ್ವಾ ಸರ್? ಇಂಟರ್ ಕ್ರಾಪ್ ಅಲ್ಲಿ ಇಂಟರ್ ಕ್ರಾಪ್ ಅಲ್ಲಿ ಮಾಡಿದ್ರೆ ರೈತರಿಗೆ ಯಾವುದೇ ಕಾರಣಕ್ಕೂ ನಷ್ಟ ಆಗೋದಿಲ್ಲ ಅಂತ ಅಲ್ಲಿ ಹೇಳ್ಬೋದು. ಸರ್ ಇದು ಈಗ ಎಷ್ಟು ಕೆಜಿ ವರೆಗೂ ಹಾರ್ವೆಸ್ಟ್ ಮಾಡಿರಿ ಸರ್ ಹೂವು ಇದರಲ್ಲಿ? ಒಂದು ಕೊಯ್ಲಿಗೆ 100 kg ಹಾರ್ವೆಸ್ಟ್ ಮಾಡ್ತೀವಿ ಸರ್ ಇವಾಗ. ಒಂದು ಕೊಯ್ಲಿಗೆ ಅಂದ್ರೆ ಇನ್ನೂ ಹೂವು ಇದೆ ಅಲ್ಲ ಗಿಡದಲ್ಲಿ? ಸಾಂಪಲ್ ಇವಾಗ ಈ ನೆಕ್ಸ್ಟ್ ಕೊಯ್ಲಿಂದ 150 kg ಬರ್ಬೋದು. ಹೆಚ್ಚು ಕಡಿಮೆ ನಿಮ್ಗೆ ಆವರೇಜ್ 1 ಟನ್ ಬರುತ್ತೆ ಸರ್ ಹೂವು ಇದರಲ್ಲಿ? ಬರುತ್ತೆ. 1 ಟನ್ ಬಂದ್ರೆ ಕೂಡ ನಮ್ಗೆ 1.5 ಲಕ್ಷ ಹೋಗಲ್ಲ. ಆಯ್ತಾಯ್ತು. ಆಮೇಲೆ ನಮ್ಮ ವೀಕ್ಷಕರು ಗಮನಿಸಿ ನೋಡಿ, ಪೇಪರ್ ಇದು ಮಲ್ಚಿಂಗ್ ಪೇಪರ್ ಹಾಕಿ ಮಾಡಿರೋದಲ್ಲ ನೋಡಿ. ಈ ಕಡೆ ಇಲ್ಲಿ ನೋಡಿ, ಇಲ್ಲಿ ಮಲ್ಚಿಂಗ್ ಪೇಪರ್ ಹಾಕ್ತಿರೋ ಬರೀ ಬೆಡ್, ಅದಕ್ಕೆಲ್ಲ ತಿಪ್ಪೆ ಗೊಬ್ಬರ ಎಲ್ಲ ಮಾಮೂಲಿ ಕೊಟ್ಟಿದ್ರಲ್ಲ ಮಾಡಿದ್ದು, ಅದಕ್ಕೂ ಗೊಬ್ಬರ ಮಾಡಿದ್ರೆ ಅದು ನೋಡಿ. ಇಲ್ಲಿ ನೋಡಿದ್ರಲ್ಲ, ಬರೀ ಮಲ್ಚಿಂಗ್ ಪೇಪರ್ ಒಂದ್ ಹಾಕಿಲ್ಲ ಅಷ್ಟೇ, ಇನ್ನೆಲ್ಲಾನು ಗೊಬ್ಬರ ಎಲ್ಲ ಸೇಮ್ ಮಾಡಿ ಬೆಡ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ನೋಡಿ ವ್ಯತ್ಯಾಸ ಯಾವ ತರ ಇದೆ ಅಂತ ಇಲ್ಲಿ ಈ ಕಡೆ ಗಮನಿಸೋದು, ಮತ್ತೆ ಈ ಕಡೆ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ಲ. ಇಂಟರ್ ಕ್ರಾಪ್ ಅಲ್ಲಿ ಇದಕ್ಕಿಂತ ವ್ಯತ್ಯಾಸ ಬೇಕಾಗಿಲ್ಲ ನಮ್ಮ ವೀಕ್ಷಕರಿಗೆ. ಸರಿ, ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ. ಅಂದ್ರೆ ಇಳುವರಿ ಬಂದಾಗ ಫೈನಲ್ ಅಲ್ಲಿ ಮತ್ತೊಮ್ಮೆ ವಿಡಿಯೋ ಮಾಡ್ತೀವಿ, ಆಗ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡಿ. ಸದ್ಯಕ್ಕೆ ಇಷ್ಟು ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಕಡೆಯಿಂದ, ನಮ್ಮ ವೀಕ್ಷಕರ ಕಡೆಯಿಂದ ನಿಮಗೆ ನಮಸ್ಕಾರಗಳು ಸರ್. ನಮಸ್ಕಾರ ಸರ್.